ಭರವಸೆ ಹಾಗೂ ನೈಜ ಸುದ್ದಿಗಳನ್ನು ಪ್ರತಿನಿತ್ಯ ನಿಮ್ಮ ಮುಂದೆ ಹೊತ್ತು ತರುತ್ತಿರುವ DS24 ನ್ಯೂಸ್ ಕನ್ನಡ ಚಾನೆಲ್ ಇನ್ನು ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ಪರಿಚಯವಾಗಲಿದೆ. ನಮ್ಮ ವಾಹಿನಿಗೆ ರಾಜ್ಯದ ಜಿಲ್ಲೆ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಸಂಪರ್ಕಿಸಿ. ದೀಪಕ್ ವಿ. ಗಣಪತಿ ವಂದಿಸುವೆ, ತಲೆ ಬಾಗುತ್ತ ಅರ್ಪಿಸುವೆ, ತನುಮನವ ತನುಮತಿಯ ಎಲ್ಲವ ಅರ್ಪಿಸುವೆ. 12ನೇ ಶತಮಾನದ ಪ್ರಥಮ ಶ್ರೇಣಿಯ ವಚನಕಾರರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ. ಕೆಜಿಎಫ್ ತಾಲೂಕಿನ ನಾಗಶೆಟ್ಟಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಗ್ರಾಮಸ್ಥರು ಹಾಗೂ ಶಾಲಾ ಶಿಕ್ಷಕರು ಮಕ್ಕಳೊಂದಿಗೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳಿಗೆ ಸಿಹಿಯನ್ನು ಹಂಚಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗುವ ಪೆನ್ಸಿಲ್ಗಳನ್ನು ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಗೋಪಾಲಪ್ಪ, ಸದಸ್ಯರಾದ ಹರಿ ಬಾಬು, ಭೋವಿ ಜನಾಂಗದ ಉಮೇಶ್ ಬಾಬು, ವಿನೋದ್, ಶ್ರೀನಿವಾಸ್, ನಾಗರಾಜು, ಚಿನ್ನಪ್ಪಯ್ಯ, ಮುನಿರಾಜು, ಪಾಪಣ್ಣ, ಅಶೋಕ್ ಹಾಗೂ ಪೊಲೀಸ್ ಇಲಾಖೆಯ ಅಶೋಕ್, ಮುನಿಕೃಷ್ಣ, ಶ್ರೀನಿವಾಸ್, ಶಂಕರ್, ಸುಬ್ರಹ್ಮಣಿ, ವೆಂಕಟರಾಮಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ದೀಪಕ್ ವಿ. DS24 ನ್ಯೂಸ್ ಕನ್ನಡ. ಇದು ದಿನ ಸಮಾಚಾರಗಳ ಸುದ್ದಿವಾಹಿನಿ. ಅಲ್ಲಿಂದಾನೆ ನಮಸ್ತೆ ಮಾಡ್ಕೊಳ್ಳಿ. ಎಲ್ಲಾರು ಇಲ್ಲಿ ಬರ್ತೀರಪ್ಪ, ಅಲ್ಲಿಂದಾನೆ ನಮಸ್ತೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಈ ಕಡೆ ಬಂದ್ಬಿಡಿ. ಮತ್ತೆ ಗಲಾಟೆ ಮಾಡಬಾರ್ದು.
ಎಲ್ಲ ಸೈಡ್ ಬರ ಇಲ್ಬಾ ಇಲ್ಬಾ ಕೆರೆಗಳನ್ನ ಕಟ್ಟಿದ್ದಾರೆ. ಈ ಒಂದು ಕುಲ ದೊಡ್ಡ ಈ ರೀತಿ ಅನೇಕವಾಗಿರ್ತಕ್ಕಂಥ 31 ಜಾತಿಗಳು ಬೋಳಿ ಅಂತಕ್ಕಂಥ ಒಂದು ಒಗ್ಗಟ್ಟಿನಿಂದ ಇವತ್ತು ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಮಾಡ್ತಾರೆ. ಈ ಬೋಳಿ ಕುಲಸ್ಥರು ಎಲ್ಲೇ ಇದ್ರೂ ಸಹ ಶ್ರಮ ಪಟ್ಟು ಕಷ್ಟಪಡ್ತಕ್ಕಂಥ ಒಂದು ಕುಲ. ಯಾವುದೇ ಒಂದು ಪ್ರದೇಶದಲ್ಲಿ ತಗೊಂಡು ಸಹ ಕಷ್ಟಪಟ್ಟು ಕಲ್ಲಿನ ಕೆಲಸ ಆಗ್ಬೋದು ಅಥವಾ ಒಂದು ಮಣ್ಣಿನ ಕೆಲಸ ಆಗ್ಬೋದು, ಇದರಲ್ಲೇ ನಿರಂತರವಾಗಿರ್ತಕ್ಕಂಥ ಒಂದು ಜನರ ಒಂದು ಶ್ರಮದ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಪರಿಶೋಧನೆಗಳನ್ನು ಮಾಡ್ತಾ ಇವರು ಈ ಒಂದು ಕಾಯಕ ಕೆಲಸವನ್ನ ಕಟ್ಟಿದ್ದಾರೆ. ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 256 ಕೆರೆಗಳಿದ್ದಾವೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಷ್ಟಪಟ್ಟು ಸೋಲಾಪುರ, ಈಗಲೂ ಸಹ ಸೋಲಾಪುರ ಅಂತ ಕರಿತೀವಿ. ಮೊದಲು ಸೋಲಾಪುರ ಅಂತಿತ್ತು, ಈಗ ಸೊಲ್ಲಾಪುರ ಅಂತ ಕರಿತೀವಿ. ಈ ಒಂದು ಊರಿನಲ್ಲಿ ಜನಿಸಿರ್ತಕ್ಕಂಥವ್ರು ಇವರು ಒಂದು ಜೀವನ ಚರಿತ್ರೆಯನ್ನ ತಿಳ್ಕೊಂಡಾಗ ಅನೇಕ ವರ್ಷಗಳ ಕಾಲ ಮನೆಯನ್ನ ಬಿಟ್ಟು, ಸಂಸಾರವನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಇಡೀ ದೇಶ ಉದ್ದಗಲಕ್ಕೂ ಸಹ ಸಂಚರಿಸಿ ಈ ಒಂದು ಜನಾಂಗದವರನ್ನ ಒಟ್ಟುಗೂಡಿಸಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಆ ಒಂದು ಕೆಲಸ ಕಾರ್ಯಗಳ ಒಂದು ಸಾರ್ಥಕತೆ ಇವತ್ತು ನಾವೆಲ್ಲರೂ ಸಹ ಈ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಸಹ ವಂದಿಸ್ತಾ ಈ ಒಂದು ಈತನನ್ನ ಸರ್ಕಾರ ಬೋಳಿ ಜನಾಂಗದ ಗುರು ಅಂತೇಳಿ ತೀರ್ಮಾನ ಮಾಡಿ ಈ ದಿನ ಈ ಕಾರ್ಯಕ್ರಮ ನಡೆಸೋದಕ್ಕೆ ಕಾರಣಕರ್ತ ಅವರು ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಸಾವಿರಾರು ಕೆರೆಗಳನ್ನ ಕಟ್ಟಿದ್ರು ಅನ್ನೋದನ್ನ ನಾನು ತುಂಬಾ ದಿನಗಳಿಂದ ಕೇಳಿದ್ದೆ. ಅದು ಕೇಳಿದ್ದೆ ಯಾಕಂದ್ರೆ ಎಲ್ಲಾ ಜನರಿಗೂ ಕೆರೆಗಳು ಎಷ್ಟು ಮಹತ್ವ ಅನ್ನೋದು. ಇವತ್ತು ಯಾವುದೇ ಒಂದು ಬಾವಿಯಲ್ಲಿ ನೀರು ಬರ್ಬೇಕಾಗಿದ್ರೆ ಆ ಕೆರೆಗಳಲ್ಲಿ ನೀರು ನಿಲ್ಬೇಕಾಗಿತ್ತು. ಅದನ್ನ ಆ ಕಾಲದಲ್ಲೇ ಸುಮಾರು 12ನೇ ಶತಮಾನ ಇಲ್ಲ 8ನೇ ಶತಮಾನದಲ್ಲೇ ಅವರು ಜನರ ಒಂದು ಜೀವನ ಸಾಗಿಸ್ಬೇಕಾದ್ರೆ ಕೆರೆಗಳ ಅವಶ್ಯಕತೆ ಬಗ್ಗೆ ಗುರುತಿಸಿದ್ರು. ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಮಳೆ ಬರದೇ ಇದ್ರು ಹೆಚ್ಚು ಕೆರೆಗಳನ್ನ ಕಟ್ಟಿರೋದ್ರಿಂದ ವ್ಯವಸಾಯ ಮಾಡ್ತಿದ್ದಾರೆ. ಆ ತರ ಆಲೋಚನೆಯನ್ನ ಮಾಡಿ ಅವರನ್ನ ಕಟ್ಟಿಸಿದಂತ ಆ ವ್ಯಕ್ತಿಯ ಒಂದು ಜನ್ಮದಿನವನ್ನ ನಾವು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇರೋದು ತುಂಬಾ ಪುಣ್ಯ ಅಂತ ಹೇಳಿ ಭಾವಿಸ್ತೀನಿ. ಈ ದಿನದ ಈ ಕಾರ್ಯಕ್ರಮ ಗಮನಿಸಿದಂತ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಹಾಲಿ ಸದಸ್ಯರು ಬಿ ನಾಗರಾಜ್ ಅವರು ಕೆಲವು ಮಾತನಾಡಿದರು. ಇನ್ನು ಇವತ್ತು ಸಂತ ಯೋಗಿ ಶಿವಯೋಗಿ ಸಿದ್ದರಾಮೇಶ್ವರನ್ನು ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ತಡವಾಗಿ ಮಾಡಿದ್ರೂ ತುಂಬಾ ವಿಜೃಂಭಣೆ ಮಾಡಿದ್ಯಾ. ಆ ಜನಾಂಗಕ್ಕೆ ಮತ್ತು ಅವರ ಕುಟುಂಬಕ್ಕೆ ನಾನು ಚಿರಋಣಿ ಆಗಿರ್ತೀವಿ ನಾವೆಲ್ಲರೂ ಸೇರಿ ಆ ದೇವರ ಮುಂದೆ. ಏನಿವತ್ತು ಸಿದ್ದರಾಮೇಶ್ವರ ಅವರ ಚರಿತ್ರೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಇವರು ಬಸವಣ್ಣ ಮತ್ತು ಕನಕದಾಸರು, ಅಂಬೇಡ್ಕರ್ ಇವರ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಜನಿಸಿದಂತ ಒಳ್ಳೆ ಹೆಸರು ಕೀರ್ತಿ ಪಡೆದಂತ ಶಿವಯೋಗಿ ಇವರು. ಇವ್ರ ಬಗ್ಗೆ ಈಗ ನಮ್ಮ ಗುರು ಹೇಳ್ತಾ ಇದ್ದಾರೆ. ಅನೇಕ ಕೆರೆಕಟ್ಟೆಗಳನ್ನು ಕಟ್ಟಿದ್ದಾರೆ. ಈಗಲೂ ಸಹ ಈ ಜನಾಂಗದವರೇ ಕೆರೆಕಟ್ಟೆಗಳು ಮತ್ತು ಡಿವಿಟ್ಮೆಂಟ್ ಇರ್ಬೋದು ಎಲ್ಲಾ ಕೆಲಸಗಳು ಕಷ್ಟ ಬೀಳೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಈ ಒಂದು ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಇಲ್ಲಿ ನಮ್ಮೂರಲ್ಲಿ ಇದು ಮೊದಲನೇ ವಾರ್ಷಿಕೋತ್ಸವ ಮಾಡ್ತಾ ಇದ್ವಿ. ಇದು ಇನ್ನು ಮುಂದೆ ಒಳ್ಳೆ ವಿಜೃಂಭಣೆಯಿಂದ ಮತ್ತು ರಥೋತ್ಸವ ಮಾಡುವ ಮುಖಾಂತರ ನಾವು ನೆಕ್ಸ್ಟ್ ವರ್ಷ ನಾವು ಚಾಲನೆ ಮಾಡಬೇಕಂತ ತಮ್ಮಲ್ಲಿ ನಾನು ಕಳಕಳಿ ಮಾಡ್ತಾ ಇದ್ದೇನೆ. ನನಗೆ 2 ಮಾತು ಮಾತಾಡ್ಕೊಟ್ಟು ಅವಕಾಶ ಅದಕ್ಕಂತೆ ಹಲವಾರು ಮಹನೀಯರ ದಿನಗಳನ್ನ ಆಚರಣೆ ಮಾಡುವಂತದ್ದು ಸಂಪ್ರದಾಯ. ಅದೇ ರೀತಿ ಈಗ ಕೂಡ ನಾವು ಈ ಸಿದ್ದರಾಮೇಶ್ವರ ಅವರ ಸಾಧನೆ ಸುಮಾರು ಅವರು ವಚನ ಸಾಹಿತ್ಯದಲ್ಲಿ ಸುಮಾರು ಸಾಧನೆಗಳನ್ನು ಮಾಡಿರ್ತಾರೆ. ಆಮೇಲೆ ವಚನಗಳನ್ನ ಬರೆದಿರ್ತಾರೆ, ಕವಿತೆಗಳನ್ನ ಬರೆದಿರ್ತಾರೆ. ಈಗ ನಾವು ಸುಮಾರು ಶಾಲೆಗಳಲ್ಲಿ ಮತ್ತೆ ಪಠ್ಯಪುಸ್ತಕದಲ್ಲಿ ಅವರ ಸಿದ್ದರಾಮೇಶ್ವರರ ವಚನಗಳನ್ನ ಮತ್ತೆ ಕಾವ್ಯಗಳನ್ನ ನಾವು ನೋಡ್ಬೋದು. ಇದಕ್ಕಾಗಿ ಸುಮಾರು ಜಯಂತಿಗಳು ಈಗ ನಮ್ಮ ಸರ್ಕಾರ ಏನಾಗಿದೆ
ಸುಮಾರು ಜಯಂತಿಗಳನ್ನ ಈಗ ನಮ್ಮ ರಾಜ್ಯ ಸರ್ಕಾರ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಎಲ್ಲ ಶಾಲೆ ಮತ್ತೆ ಕಚೇರಿಗಳಲ್ಲಿ ಪ್ರತಿಯೊಬ್ಬ ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡೋದ್ರ ಉದ್ದೇಶ ಏನು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಾಗ್ಲಿ ಪ್ರತಿಯೊಬ್ಬ ಗ್ರಾಮಸ್ಥರಿಗಾಗ್ಲಿ ಇವರು ಯಾರು ಮತ್ತೆ ಇವರ ಸಾಧನೆಗಳು ಏನು ಅನ್ನೋದು ಪ್ರತಿಯೊಬ್ಬರು ಗೊತ್ತಾಗ್ಬೇಕು. ಈಗ ವಿದ್ಯಾರ್ಥಿಗಳು ತಿಳ್ಕೋಬಹುದು, ಏನೋ ಮೊದಲು ನಾವೆಲ್ಲ ಓದುವಾಗ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತೆ ಅಂಬೇಡ್ಕರ್ ಜಯಂತಿ ಈ ಮೂರೇ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಈಗ ಪ್ರತಿಯೊಬ್ಬ ಪ್ರಜೆಯನ್ನು ಹಲವಾರು ಜಯಂತಿಗಳನ್ನ ಆಚರಣೆ ಮಾಡ್ಕೊಂಡೇ ಬರ್ತಾರೆ. ಏನೋ ಕುವೆಂಪು ಜಯಂತಿ ಆಗ್ಬೋದು, ಬಸವಣ್ಣ ಜಯಂತಿ ಆಗ್ಬೋದು, ಮಹಾವೀರ ಜಯಂತಿ ಆಗ್ಬೋದು. ಅದೇ ರೀತಿಯ ಮತ್ತೊಂದು ಸಾಲು ಇದು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ. ಇದು ಆಚರಣೆ ಮಾಡುವಂತ ಉದ್ದೇಶ ಇಷ್ಟೇ. ಅವರ ಸಾಧನೆಗಳು ಇನ್ನು ಮುಂದೆ ನಮ್ಮ ಮಕ್ಕಳು ಈಗ ನೋಡಿ ಸುಮಾರು ಜನ ಟಿವಿಗಳ ಹತ್ರ ಮೊಬೈಲ್ ಹತ್ರನೇ ಇದ್ಕೋತಾರೆ. ಈ ಏನೋ ಶಿವಯೋಗಿ ಸಿದ್ದರಾಮೇಶ್ವರ ಯಾರು ಅಂತ ಕೂಡ ಕೆಲವರು ಗೊತ್ತಿರಲ್ಲ. ಅದಕ್ಕಾಗಿ ಇಂತಹ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಊರಿನ ಎಲ್ಲರೂ ಗಣ್ಯರಾಗ್ಲಿ ಮಕ್ಕಳಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಪಾಲ್ಗೊಳ್ಳೋದ್ರಿಂದ ಸಿದ್ದರಾಮೇಶ್ವರ ಯಾರು ಮತ್ತೆ ಅವರ ಸಾಧನೆಗಳೇನು, ಅವರ ಕಷ್ಟ. ಈಗ ನಮ್ಮ CRP ಅವರು ಹೇಳ್ತಾ ಇದ್ರು, ಸುಮಾರು ಕೆರೆ ಕಟ್ಟೆಗಳನ್ನ ನಿರ್ಮಿಸಿದಂತಹ ನಿರ್ಮಾತೃ ಅವರು ಯಾರು, ಸಿದ್ದರಾಮೇಶ್ವರ ಅವರು. ಏನಕ್ಕೆ ನೋಡಿ, ಯಾವಾಗೋ ಕೆರೆ ಕಟ್ಟೆಗಳನ್ನ ಕಟ್ಟಿದಂತಹ ಕೆರೆಗಳು ಈ ದಿನಗಳಲ್ಲಿ ತುಂಬಿ ಹರಿತಾ ಇದೆ. ಇದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅಂದ್ರೆ, ಈಗ ಕೆಲವರು ನೋಡಿ ಏನೋ ಸುಮಾರು ಜನಗಳು ಒಳ್ಳೆ ಕೆಲಸಗಳನ್ನ ಯಾವಾಗೋ ಮಾಡಿರುವಂತದ್ದು ಅದು ಇವಾಗ ನಮಗೆ ಉಪಯೋಗಕ್ಕೆ ಬರ್ತಾ ಇದೆ. ಯಾವಾಗೋ ಕಟ್ಟಿರ್ತಾರೆ, ಒಂದು ಕುಂಟೆ ಆಗ್ಲಿ ಕೆರೆ ಆಗ್ಲಿ ಕಟ್ಟಿರ್ತಾರೆ, ಆದ್ರೆ ಅದು ಈಗ ನಮ್ಮ ಮಕ್ಕಳಿಗೆ ನಮಗೆ ಉಪಯೋಗಕ್ಕೆ ಬರ್ತಾ ಇದೆ. ಉದಾಹರಣೆ ನಾವು ನೋಡ್ಬೋದು, ಈ ಬೇಸಮಂಗಲ ಕೆರೆ ಸುಮಾರು ವರ್ಷಗಳ ಹಿಂದೆ 1904ರಲ್ಲಿ ಕಟ್ಟಿರುವಂತದ್ದು. ಇಂತಹ ಕೆರೆ ಈಗ ನಾವು ಬಳಸ್ಕೊಂತ ಇದೀವಿ. ಕುಡಿಯೋದಕ್ಕೆ ನೀರಿಗೆ KGF ಅಂತ ಮಹಾ ದೊಡ್ಡ ನಗರಕ್ಕೆ ನೀರು ಸರಬರಾಜು ಆಗ್ತಾ ಇದೆ. ಅದೇ ರೀತಿ ಈ ಸಿದ್ದರಾಮೇಶ್ವರ ಕೂಡ ಅಷ್ಟೇ ಸುಮಾರು ಕೆರೆಗಳನ್ನ ಕಟ್ಟಿ ಇನ್ನೇನು ಅವರ ಸಂಸಾರ ಅಥವಾ ಅವರ ಕುಟುಂಬ ಬೆಳವಣಿಗೆಗಾಗಿ ಅವರು ಕೆರೆ ಕಟ್ಟೆಗಳನ್ನ ಕಟ್ಟಿಲ್ಲ. ಏನು ದೀನ ದಲಿತರ ಅಥವಾ ಬಡ ಜನರ ಉದ್ಧಾರಕ್ಕಾಗಿ ಅವರು ಒಂದು ರೀತಿ ಒಂದು ವ್ಯವಸಾಯ ಮಾಡ್ಕೋಬಹುದು ಅಂತ ಅನ್ನೋ ಉದ್ದೇಶಕ್ಕಾಗಿ ಸುಮಾರು ಕೆರೆ ಕಟ್ಟೆಗಳನ್ನ ಕಟ್ಟಿ ಸ್ವಂತ ಖರ್ಚಿನಿಂದ ಒಂದು ಜನರಿಗೆ ಸ್ವಲ್ಪ ಮಾರ್ಗದರ್ಶನ ನೀಡುವ ಅನ್ನುವಂತ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ ಆಗಿನ ಕಾಲದಲ್ಲಿ. ಆದ್ರೆ ನಾವು ತಿಳ್ಕೋಬೇಕಾದ್ರೆ ಇಷ್ಟೇ, ಆಗಿನ ಕಾಲದಲ್ಲಿ ಅನಕ್ಷರಸ್ಥರೇ ಇಷ್ಟು ಸಾಧನೆಗಳನ್ನು ಮಾಡಿರುವಾಗ ಈಗ ನಾವು ಎಲ್ಲ ವಿದ್ಯಾಭ್ಯಾಸ ಪಡ್ಕೊಳ್ತಾ ಇದ್ದೀವಿ. ಆದ್ರೆ ನಮ್ಮ ಸಾಧನೆಗಳು ಶೂನ್ಯ, ಏನು ಮಾಡಿದ್ರಲ್ಲ. ಬರೀ ಏನೋ ಸುಮ್ಮನೆ ಮನೆಗೆ ಹೋದ ತಕ್ಷಣ ಒಂದು ಫೋನ್ ತಗೊಳ್ಳೋದು, ಇಲ್ಲ TV ನೋಡೋದು, ಇಷ್ಟೇ. ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಮ್ಮ ಸಾಧನೆ, ಈಗ ನಾವು ಬೆಳವಣಿಗೆ ಮಾಡುವಂತದ್ದು ನೋಡಬಾರ್ದು. ಇನ್ನು ಮುಂದೆ ನಮ್ಮಿಂದ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಊರವ್ರಿಗಾಗ್ಲಿ ಏನು ಉಪಯೋಗ ಆಗ್ಬೇಕು ಅನ್ನೋದನ್ನ ಅರ್ಥಕೊಂಡ್ರೆ ಅದನ್ನ ತಿಳ್ಕೊಂಡ್ರೆ ಪ್ರತಿಯೊಬ್ಬರು ಮಾಡುವಂತಹ ಕೆಲಸ ಒಳ್ಳೆ ಕೆಲಸಗಳಿರ್ತವೆ, ಜೊತೆಗೆ ಒಳ್ಳೆ ಕಾರ್ಯಕ್ರಮಗಳಾಗ್ತವೆ ಅಂತ ಹೇಳ್ತಾ, ಇವತ್ತು ಸಿದ್ದರಾಮೇಶ್ವರ ಜಯಂತಿ ನಿನ್ನೆ ಇದ್ರು ಕೂಡ ಇವತ್ತು ವಿಜೃಂಭಣೆಯಿಂದ ನಾಗಶೆಟ್ಟಹಳ್ಳಿ ಶಾಲೆಯಲ್ಲಿ ನೋಡಿ ಸುಮಾರು ಜನರು ಪೇರೆಂಟ್ಸ್ ಸೇರಿದ್ದಾರೆ, ಸುಮಾರು ಮುಖಂಡರು ಸೇರಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಇದೊಂದೇ ಜಯಂತಿ ಅಲ್ಲ, ಎಲ್ಲ ಜಯಂತಿಗಳನ್ನ ಈ ಸಿದ್ದರಾಮೇಶ್ವರ ಜಯಂತಿ ಮಾಡೋ ರೀತಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಜನರಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಬರುತ್ತೆ. ಈ ಆಗಿನ ಕಾಲದಲ್ಲಿ ಸುಮಾರು ನಾಯಕರು ಮಹನೀಯರು ಮಾಡ್ತಾ ಇದ್ದದೆ ಏನೋ ದೇವಸ್ಥಾನಗಳ ಹತ್ರ ಭಜನೆ ಮಾಡುವಂತದ್ದು. ಈಗ ಭಜನೆ ಅನ್ನೋದು ಕೂತ್ಕೊಳ್ಳೋದೇ ಇಲ್ಲ, ಬರೀ TV ಮುಂದೆ ಕೂತ್ಕೊಳ್ಳೋದು. ಏನಕ್ಕೆ ಭಜನೆ ಮಾಡ್ತಾ ಇದ್ರು ಅಂದ್ರೆ ಜನ ಎಲ್ಲ ಒಂದತ್ರ ಸೇರ್ಲಿ ಅನ್ನೋ ಉದ್ದೇಶಕ್ಕಾಗಿ ಅವರ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದಕ್ಕಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ಅದಕ್ಕಾಗಿ ಈ ಕಾರ್ಯಕ್ರಮ ಒಂದು ಉತ್ತಮ ಕಾರ್ಯಕ್ರಮ. ಎಲ್ಲರನ್ನೂ ಸೇರಿ ಇವತ್ತು ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಮತ್ತೆ ನಮ್ಮ ಸಿಬ್ಬಂದಿ, ಶಿಕ್ಷಕರು ಎಲ್ಲರೂ ಸಿದ್ದರಾಮೇಶ್ವರ ಜಯಂತಿಯನ್ನ ಅರ್ಥಪೂರ್ಣವಾಗಿ, ಇನ್ನೊಂದು ವಿಜೃಂಭಣೆ ಬೇಕಾಗಿಲ್ಲ, ನಮ್ಗೆ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅನ್ನೋದು ಒಂದು ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ನಮ್ಗೆಲ್ಲರೂ ತುಂಬಾ ಸಂತೋಷ ಆಗುತ್ತೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಎಲ್ಲ ಈ ಜನಾಂಗದ ಮುಖಂಡರಿಗೆ, ಊರಿನ ಗ್ರಾಮಸ್ಥರಿಗೆ, ಊರಿನ ಮುಖಂಡರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ, ಇಲ್ಲಿ ಆಗಂತ ಎಲ್ಲ ಶಿಕ್ಷಕರಿಗೆ ಮತ್ತೆ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಇವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ, ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ಅತ್ಯಂತ ಹೆಚ್ಚು ಅರಿವು ಮೂಡಿಸೋದು ನಮ್ಮ ಪತ್ರಿಕಾ ಮಾಧ್ಯಮದವರು. ಏನೇ ಕಾರ್ಯಕ್ರಮ ಮಾಡಲಿ, ಇಂಥ ಊರಲ್ಲಿ ಇಂಥ ಕಾರ್ಯಕ್ರಮ ಮಾಡುದು ಅಂದ್ರೆ ಅದನ್ನು ನೋಡ್ಬಿಟ್ಟು ಇನ್ನು ಕೆಲವರು ಸ್ಟಾರ್ಟ್ ಮಾಡ್ತಾರೆ, ಇನ್ನು ಕೆಲವರು ಪ್ರಾರಂಭ ಮಾಡ್ತಾರೆ ಕಾರ್ಯಕ್ರಮಗಳು ಮಾಡೋದು. ಅದಕ್ಕಾಗಿ ಇಂತಹ ಕಾರ್ಯಕ್ರಮದಿಂದ ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಈ ಕಾರ್ಯಕ್ರಮಕ್ಕೆ ಒಂದು 2 ನಿಮಿಷ ಕಾಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಎಲ್ಲರಿಗೂ ಈ ಊರಿನ ಎಲ್ಲ ಮುಖಂಡರಿಗೆ ಮತ್ತೆ ಎಲ್ಲ ಸಿಬ್ಬಂದಿಗೆ ಧನ್ಯವಾದ.